ಅದು ಕರ್ನಾಟಕದ ನಂಬರ್ 1 ಆನೆ ಶಿಬಿರ. ರಜೆ ಬಂತಂದ್ರೆ ಸಾಕು ಮಕ್ಕಳು ಆ ಜಾಗಕ್ಕೆ ಹೋಗಲು ಮುಗಿಬೀಳ್ತಾ ಇದ್ರು. ಆದ್ರೆ ಇದೀಗ ಆ ಪ್ರದೇಶಕ್ಕೆ ಹೋದ ಪ್ರವಾಸಿಗರಿಗೆ ಬಿಗ್ ಶಾಕ್ ಎದುರಾಗಿದೆ. ಏನಿದು ಸ್ಟೋರಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ನೀರಿಲ್ಲದೆ ಬೆಂಗಾಡಾಗಿರುವ ಭೂಮಿ, ಮನುಷ್ಯನ ಮೂಳೆಗಳಂತೆ ಹರಡಿಕೊಂಡಿರುವ ಬಂಡೆಕಲ್ಲುಗಳು, ಅಲ್ಲೋ ಇಲ್ಲೋ ಚರಂಡಿಯಂತಿರುವ ಜಾಗದಲ್ಲಿ ನಿಂತಿರೋ ನೀರು, ನೀರಿಲ್ಲದೆ ದಡದಲ್ಲಿ ಗುಡ್ಡೆ ಹಾಕಿರೋ ಬೋಟ್ಗಳು, ಬೋಟ್ ನಂಬಿಕೊಂಡು ಜೀವನ ಮಾಡ್ತಿರೋರಿಗೆ ಹರೆ ಹೊಟ್ಟೆ, ನೀರಿಗಾಗಿ ಓಡೋಡಿ ಬಂದವರಿಗೆ ನಿರಾಸೆ. ಕಾದ ಕಾವಲಿಯಂತಾದ ಬಂಡೆಗಳ ಮೇಲೆ ಹೀಗೆ ಅನಾಯಾಸವಾಗಿ ಜನರು ನಡೆದುಕೊಂಡು ಬರ್ತಿದ್ದಾರಲ್ಲ, ಇದು ಪ್ರವಾಸಿಗರ ಹಾಟ್ ಫೇವರೇಟ್ ದುಬಾರೆ ಆನೆ ಶಿಬಿರ. ಕೊಡಗು ಜಿಲ್ಲೆಯಲ್ಲಿರುವ ಈ ಆನೆ ಶಿಬಿರದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ನೀರಿಲ್ಲದೆ ಬಣಬಣ ಅಂತಿದೆ. ದುಬಾರಿಯ ಕಾವೇರಿ ನದಿಯಲ್ಲಿ ಬೋಟಿಂಗ್ ಇದೆ, ರಾಫ್ಟಿಂಗ್ ಇದೆ. ಬೋಟ್ ಮೂಲಕ ಆನೆ ಶಿಬಿರಕ್ಕೆ ತೆರಳಬಹುದೆಂಬ ಕನಸಿನಿಂದ ಬರುವಂತಹ ಪ್ರವಾಸಿಗರು ನಿರಾಸೆಯಿಂದ ಹೋಗುವಂತಾಗಿದೆ. So when we visited today, we had a very bad experience because we thought that the river will be full and then we can play here and all. But then that was not the case. ಬರೋಬ್ಬರಿ 17 ವರ್ಷಗಳ ನಂತರ ಕಾವೇರಿ ನದಿ ಈ ಪ್ರಮಾಣದಲ್ಲಿ ಬರಿದಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಆರಂಭಕ್ಕೂ ಇನ್ನೂ 2 ತಿಂಗಳು ಬಾಕಿ ಇದೆ. ಅಲ್ಲಿಯವರೆಗೂ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹನಿ ನೀರಿಗೂ ಹಾಹಾಕಾರ ಶುರುವಾಗಲಿದೆ. ನೀವು ಇಡೀ ಬರೀ ಬಂಡೆಗಳು ಬಿಟ್ಟರೆ ಬೇರೆ ಏನೂ ಕಾಣ್ತಿಲ್ಲ. ಇದು ಬಹುಶಃ ಹಿಂಗೆ ಮುಂದುವರೆದು ಇನ್ನೊಂದು ವಾರ 15 ದಿನ ಮುಗಿದ್ರೆ ಕುಡಿಯೋ ನೀರಿಲ್ಲ, ಆನೆಗಳಿಗಾಗಲಿ ಪ್ರಾಣಿ ಪಕ್ಷಿಗಳು ಯಾವುದಕ್ಕೂ ನೀರಿಲ್ಲದಂಥ ಪರಿಸ್ಥಿತಿ ಬಂದಿದೆ. ಸುಮಾರು ಒಂದು 10-15 ವರ್ಷದಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಇಷ್ಟೊತ್ತಿಗಾಗಲೇ ಮಳೆ ಬಂದು ಒಂದು ಹಂತಕ್ಕೆ ಆಗಬೇಕಿತ್ತು. ಕಾವೇರಿ ನದಿ ನೀರನ್ನೇ ನಂಬಿ ಜೀವನ ಸಾಗಿಸುವವರು ಆಕಾಶದತ್ತ ಮುಖ ಮಾಡಿಕೊಂಡಿದ್ದಾರೆ. ಎಲ್ಲಿ ಯಾವಾಗ ವರುಣ ಕೃಪೆ ತೋರುತ್ತಾನೆ ಎಂದು ಕಾದು ಕುಳಿತಿದ್ದಾರೆ. ಹಂಪಿ ವಿರೂಪಾಕ್ಷನನ್ನ ನೋಡಲು ಉರಿ ಬಿಸಿಲಿನಲ್ಲಿ ಬರಿಗಾಲಿನಲ್ಲಿ ಬರ್ತಿದ್ದ ಭಕ್ತರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಆ ಶುಭ ಸುದ್ದಿ ಏನು ಅನ್ನೋದನ್ನ ನೋಡೋಣ ಬನ್ನಿ. ಹಂಪಿಯಲ್ಲಿ ಪ್ರವಾಸಿಗರ ಜಾತ್ರೆ, ವಿಶ್ವದ ಪಾರಂಪರಿಕ ತಾಣದಲ್ಲಿ ಎತ್ತ ನೋಡಿದ್ರೂ ಜನವೋ ಜನ. ಮಕ್ಕಳಿಂದ ವೃದ್ಧರವರೆಗೂ ತುಂಗಭದ್ರಾ ನದಿಯ ತಟದಲ್ಲಿ ಗುಂಪುಗೂಡಿದ್ದಾರೆ. ಹೌದು, ಬೇಸಿಗೆ ರಜೆ, ಯುಗಾದಿ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಜನರಿಂದ ತುಂಬಿ ತುಳುಕುತ್ತಿದೆ. ಮೊದಲೇ ಬಿರುಬೇಸಿಗೆ, ಜನರ ತಲೆ ಸುಡುತ್ತಿದೆ. ಬಿಸಿಲಿನ ಝಳವನ್ನು ಲೆಕ್ಕಿಸದೆ ಜನರು ಹಂಪಿಯ ವಿರೂಪಾಕ್ಷನ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ಭಕ್ತರ ಆರೋಗ್ಯವನ್ನು ಕಾಪಾಡಲು ದೇವಸ್ಥಾನದ ಆಡಳಿತ ಮಂಡಳಿ ವಿಶೇಷ ವ್ಯವಸ್ಥೆಯನ್ನ ಮಾಡಿದೆ. ಶ್ರೀ ವಿರೂಪಾಕ್ಷರ ದೇವಸ್ಥಾನದ ಪ್ರವೇಶದಿಂದ ನಿರ್ಗಮನದವರೆಗೂ ಕಲ್ಲು ಬಂಡೆಗಳಿವೆ. ರಣ ಬಿಸಿಲಿನಲ್ಲಿ ಕಾದು ಕೆಂಡದಂತಾಗಿದೆ. ಕಲ್ಲುಗಳ ಮೇಲೆ ಬರಿಗಾಲಿನಲ್ಲಿ ನಡೆಯೋದು ಅಂದ್ರೆ ಅದು ಬೆಂಕಿಯ ನಡಿಗೆ. ಇದನ್ನು ತಪ್ಪಿಸಲು ಮುಜರಾಯಿ ಇಲಾಖೆ ದೇವಸ್ಥಾನದ ಆವರಣದಲ್ಲಿ ಮ್ಯಾಟ್ಗಳ ವ್ಯವಸ್ಥೆ ಮಾಡಿದೆ. ಶ್ರೀ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನಕ್ಕೆ ನಿತ್ಯ ಸಾವಿರಾರು ಭಕ್ತರು ಬಂದು ಹೋಗ್ತಾರೆ. ಈ ವರ್ಷ ಬಿಸಿಲು ಪ್ರಖರವಾಗಿ ಇರೋದರಿಂದ ಬರುವಂಥ ಭಕ್ತರಿಗೆ ಅವರ ಗೋಪುರದಿಂದನೇ ಬರೀ ಕಾಲಲ್ಲಿ ತಿರುಗಾಡುತ್ತಿರೋದ್ರಿಂದ ಅವರಿಗೆ ಬರುವಂಥ ಭಕ್ತರು ತೊಂದರೆ ಆಗಬಾರ್ದು ಅಂತೇಳಿ, ಅವರಿಗೆ ಕಾಲಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ನಾವು ಮ್ಯಾಟ್ ವ್ಯವಸ್ಥೆ ಮಾಡಲಾಗಿದೆ. ಎಂಟ್ರೆನ್ಸ್ ಮತ್ತು ಎಕ್ಸಿಟ್, ಈ ರಾಜಗೋಪುರದ ಎಂಟ್ರೆನ್ಸ್ ಆಗಿ ಮತ್ತು ಕನಕಗಿರಿ ಗೋಪುರದ ಎಕ್ಸಿಟ್ ಆದಾಗ ಮತ್ತು ಮನ್ಮಥ ಹೊಂಡದಿಂದ ಹೋಗುವಾಗ ಪುನಃ ಗೋಪುರವರೆಗೆ ಚಪ್ಪಲಿ ಸ್ಟ್ಯಾಂಡ್ ಮತ್ತು ಅವರೆಲ್ಲ ಹೊರಗೆ ಬರೋವರೆಗೂ ಅವರಿಗೂ ಸಹ ನಾವು ಅವರಿಗೆ ಮ್ಯಾಟ್ ವ್ಯವಸ್ಥೆ ಮಾಡಲಾಗಿರುತ್ತದೆ. ಈ ಮ್ಯಾಟ್ ವ್ಯವಸ್ಥೆ ಎಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡ್ತೀವಿ. ಹಂಪಿಯಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಿದೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಮುಜರಾಯಿ ಇಲಾಖೆ ಕೆಂಪು ನೆಲಹಾಸಿಗೆಯನ್ನ ಹಾಕಿರುವುದು ಜನರ ಮುಖದಲ್ಲಿ ಮತ್ತಷ್ಟು ನಗು ತರಿಸಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.